ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನ್ಯೂಷನ್ಗೆ ಸ್ವಾಗತ. ನಾನು ಸಂತೋಷ್. ಸೊ ನಿಮಗೆಲ್ಲ ನಾನು ಹೇಳಿದ್ದೆ, ಆಪ್ಷನ್ಗೆ ಸಂಬಂಧಪಟ್ಟಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲಾನು ನಾನು ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೇನೆ. ಸೊ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳಿದ್ದೆ, ರೈಟ್? ಅದೇ ರೀತಿ ಇವತ್ತು ನಮ್ಮ ಆಪ್ಷನ್ ಸೀರೀಸ್ನ 3ನೇ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ಸ್ ಅಲ್ಲಿ ಉಪಯೋಗಿಸುವಂಥ ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು, ಸೊ ನಾವು ಯಾವೆಲ್ಲ ಸ್ಟ್ರೈಕ್ ಪ್ರೈಸ್ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ಮೊದಲೇದಾಗಿ ಏನಿದೆ ಸ್ಟ್ರೈಕ್ ಪ್ರೈಸ್ ನೋಡಿ. ಆಪ್ಷನ್ಸ್ ಅಲ್ಲಿ 2 ಥರ ಮಾಡ್ತೀರಲ್ವಾ? ಒಂದು ಇಂಡೆಕ್ಸ್ ಆಪ್ಷನ್ಸ್ ಮಾಡ್ತೀವಿ, ಅದೇ ರೀತಿ ಸ್ಟಾಕ್ ಆಪ್ಷನ್ಸ್ ಮಾಡ್ತೀವಿ, ರೈಟ್? ಸೊ ನಾನು ಮ್ಯಾಕ್ಸಿಮಮ್ ಎಲ್ಲರಿಗೂ ಹೇಳೋದು, ಸ್ಟಾಕ್ ಆಪ್ಷನ್ಸ್ನ ಮಾಡಕ್ಕೆ ಹೋಗ್ಬೇಡಿ. ಇದು ಒನ್ ಆಫ್ ದ ರಿಸ್ಕಿಯಸ್ಟ್, ಯಾಕೆಂದರೆ ಇಲ್ಲಿ ಮ್ಯಾನಿಪುಲೇಷನ್ ಭಾಳ ಆಗುತ್ತೆ. ಓಕೆ, ಇಲ್ಲಿ ಮ್ಯಾನಿಪುಲೇಷನ್ ಭಾಳ ಆಗುತ್ತೆ, ಹಾಗಾಗಿ ಆ್ಯಂಡ್ ರಿಸ್ಕಿನೂ ಜಾಸ್ತಿ. ಸೊ ಹಾಗಾಗಿ ಸ್ಟಾಕ್ ಆಪ್ಷನ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಮಾಡಿದ್ರೆ ಇಂಡೆಕ್ಸ್ ಆಪ್ಷನ್ಸ್ ಮಾಡಿ. ಸೊ ಈ ಸ್ಟ್ರೈಕ್ ಪ್ರೈಸ್ ಅನ್ನೋದು ಒಂದೊಂದು ಕಂಪ್ನಿಗೆ ಒಂದೊಂದು ಡಿಫ್ರೆಂಟ್ ಆಗುತ್ತೆ. ಅಂದರೆ ನೋಡಿ, ನಿಫ್ಟಿಯಲ್ಲಿ ಏನಾಗುತ್ತೆ ಹೇಳ್ತೀನಿ ಕೇಳಿ. ನಿಫ್ಟಿಯಲ್ಲಿ ಪ್ರತಿ 50 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಉದಾಹರಣೆಗೆ ಈಗ ಮಾರ್ಕೆಟ್ ನೋಡಿ, ಏನಾಗಿದೆ, ಮಾರ್ಕೆಟ್ ಕ್ಲೋಸ್ ಆಗಿದೆ ಅಲ್ಲ, 23,173 ರೂಪಾಯಿ ಕ್ಲೋಸ್ ಆಗಿದೆ ಮಾರ್ಕೆಟ್ 23,179 ಕ್ಲೋಸ್ ಆಗಿದೆ ಅಲ್ವಾ? ಸೊ ಏನು ಮಾಡ್ತಾರೆ, 23,200 ಇದೊಂದು ಸ್ಟ್ರೈಕ್ ಪ್ರೈಸ್ ಆಗುತ್ತೆ. ಅದಾದ್ಮೇಲೆ 23,250 ಒಂದು ಸ್ಟ್ರೈಕ್ ಪ್ರೈಸ್ ಆಗುತ್ತೆ. ಅದೇ ರೀತಿ 23,150 ಒಂದು ಸ್ಟ್ರೈಕ್ ಪ್ರೈಸ್. ಸೊ ಈ ತರ 50 ಪಾಯಿಂಟ್ಗೆ ನಿಮಗೆ ಒಂದು ಸ್ಟ್ರೈಕ್ ಪ್ರೈಸ್ ಬರುತ್ತೆ. ಓಕೆ, ಏನಿದೆ ಸ್ಟ್ರೈಕ್ ಪ್ರೈಸ್? ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು ಗೊತ್ತಾರಪ್ಪ? ಈಗ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ ಅಂದ್ರೆ, ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಓಕೆ, ನಾಳೆ ನೀವು ನಿಮ್ಮ ಪ್ರಿಡಿಕ್ಷನ್ ಏನಿರುತ್ತೆ, ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗುತ್ತೆ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ಸೈಡ್ ಮೂವ್ ಆಗುತ್ತೆ. ಸೊ ಅವಾಗ ನಾವು ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು ಅಂದರೆ, ಸೊ ಮೊದಲೇದಾಗಿ 23,200 ಇದನ್ನ ನಾವೇನಂತೀವಿ, ಎಟ್ ದ ಮನಿ ಅಂತೀವಿ. ಸೊ ಇದು ಒಂದು ಸ್ಟ್ರೈಕ್ ಪ್ರೈಸ್, ಇದನ್ನ ನಾವು ತಗೋಬೋದು. ಅಂದರೆ ಮಾರ್ಕೆಟ್ 23,800 23,200 ಹೋಗುತ್ತೆ ಅಂತ ಹೇಳಿ, 200 ಹೋಗುತ್ತೆ ಅಂತ ನಾವು ಈ ಸ್ಟ್ರೈಕ್ ಪ್ರೈಸ್ ತಗೋಬೋದು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ 23,200 ಅಲ್ಲ 250 ಹೋಗುತ್ತೆ ಅಂದರೆ 23,250 ಈ ಸ್ಟ್ರೈಕ್ ಪ್ರೈಸ್ ತಗೋಬೋದು, ಅಥವಾ 23,300 ಸ್ಟ್ರೈಕ್ ಪ್ರೈಸ್. ಸೊ ಇವು ಮೂರಲ್ಲಿ ಅವ್ರು ಯಾವ ಥರ ತಗೋಬೋದು. ಓಕೆ, ಇದನ್ನ ನಾವೇನಂತೀವಿ, ATM ಅಂತೀವಲ್ವಾ? ಇವೆರಡೂ ಯಾವುದು ನಿಯರ್ ಬೈ ಇದ್ದಿತ್ತು ಬಿಟ್ಟು ಆ ಔಟ್ಸೈಡ್ ಇರೋದನ್ನೆಲ್ಲ ನಾವೇನಂತೀವಿ, OTM ಅಂತೀವಿ. ಅಂದರೆ OTM ಅಂತೀವಿ. ಅದೇ ರೀತಿ ಕೆಲವೊಬ್ರು ಏನು ಹೇಳ್ತಾರೆ, ನಾನು 23,150 ತಗೊಂಡ್ಬಿಡ್ತೀನಿ ಅಂತಾರೆ, ಅಥವಾ 23,100 ತಗೊಳ್ತೀನಿ ಅಂತಾರೆ. ಸೊ ಇವಕ್ಕೆಲ್ಲ ನಾವೇನಂತೀವಿ ಅಂದರೆ ITM ಅಂತೀವಿ. ಇದು ಎಟ್ ದ ಮನಿ, ಇದು ಇನ್ ದ ಮನಿ, ಇದು ಔಟ್ ಆಫ್ ದ ಮನಿ. ಓಕೆ, ಸೊ ಇಲ್ಲಿ ನಿಮ್ದು ಏನು ಪ್ರಿಡಿಕ್ಷನ್, ಇಲ್ಲಿ 2 ಥರ ಪ್ರಿಡಿಕ್ಷನ್ ಇರುತ್ತೆ ನೋಡಿ, ಹೇಳ್ತೀನಿ. 23,180 ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ, ಮಾರ್ಕೆಟಲ್ಲಿ ಯಾರು ಬುಲ್ಲಿಶ್ ಆಗಿರ್ತಾರೆ, ಅಂದರೆ ಮಾರ್ಕೆಟ್ನ ಬುಲ್ಲಿಶ್ ಅಂದರೆ ಮೇಲೋಗುತ್ತೆ ಅಂತ ಥಿಂಕ್ ಮಾಡಿದವರು ಏನು ಮಾಡ್ತಾರೆ, 23,200, 23,250 ಅಥವಾ 23,300 ಈ ಥರ ಸ್ಟ್ರೈಕ್ ಪ್ರೈಸ್ ತಗೊಳ್ತಾರೆ. ಅಕಸ್ಮಾತ್ ಮಾರ್ಕೆಟ್ 23,180 ಕೆಳಗಡೆ ಬರುತ್ತೆ ಅಂತ ಅನ್ಕೊಳ್ಳಿ, ಅವ್ರೇನು ಮಾಡ್ತಾರೆ, 23,200 ಎಟ್ ದ ಮನಿ ಇರುತ್ತೆ, ಅವ್ರೇನು ಮಾಡ್ತಾರೆ 23,150 ಅಥವಾ 23,100. ಸೊ ಈ ಥರ ಒಂದು ಸ್ಟ್ರೈಕ್ ಪ್ರೈಸ್ನ ತಗೊಳ್ತಾರೆ. ಓಕೆ, ಸ್ಟ್ರೈಕ್ ಪ್ರೈಸ್ ಮತ್ತೆ ಹೇಳ್ತೀನಿ, ಸ್ಟಾಕ್ಸಿಗೂ ಮತ್ತು ಇಂಡೆಕ್ಸ್ಗೂ ಬೇರೆ ಬೇರೆ ಇರುತ್ತೆ. ನಾನು ನಿಫ್ಟಿಯಲ್ಲಿ ಹೇಳಿದೆ 50 ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅದೇ ರೀತಿ ಬ್ಯಾಂಕ್ ನಿಫ್ಟಿಗೆ 100 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಸೊ ಇದನ್ನು ನಾನು ಎಲ್ಲಿ ತೋರಿಸ್ತೀನಿ ಅಂದರೆ, ಇದು ತಗೊಳ್ಳಿ, ಆಪ್ಷನ್ ಚೈನ್ ಅಂತ ಬರುತ್ತೆ. ಆಪ್ಷನ್ ಚೈನ್ ಓಪನ್ ಮಾಡ್ಕೊಳ್ಳಿ. ನೋಡಿ, ಇದು ಆಪ್ಷನ್ ಚೈನ್. ಒಂದು ಸೆಕೆಂಡ್ ನೋಡಿ, ಇದು ಆಪ್ಷನ್ ಚೈನ್ ಕಾಣ್ತಾ ಇದೆಯಾ? ನೋಡಿ ಇಲ್ಲಿ ಸ್ಪಾಟ್ ನೋಡಿ 23,165 ಇದೆ, ಕರೆಕ್ಟಾ? ಇಲ್ಲಿ ನೋಡಿ ಎಟ್ ದ ಮನಿ 23,150 ಇದೆ, ಕರೆಕ್ಟ್? ಎಟ್ ದ ಮನಿ ಹೆಂಗೆ ಹೇಳ್ತೀನಿ ನಾನು ಅಂದರೆ, ಇಲ್ಲಿ ಮೋಸ್ಟ್ಲಿ ನಿಮಗೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಇಲ್ಲಿ ಎಟ್ ದ ಮನಿದು ಒಂದು ಹೈಲೈಟ್ ಮಾಡಿರ್ತಾರೆ ಹೋಗಂಗೆ, ಈ ಥರ ಒಂದು ಹೈಲೈಟ್ ಆಗಿರುತ್ತೆ, ಒಂದು ಬಾಕ್ಸ್ ಕಲರ್ ಚೇಂಜ್ ಇರುತ್ತೆ. ಇದು ಎಟ್ ದ ಮನಿ. ಓಕೆ, ಸೊ ಏನು ಮಾಡ್ತಾರೆ, ಮಾರ್ಕೆಟ್ ನಾಳೆ ಮೇಲೋಗುತ್ತೆ ಅಂತ ಯೋಚನೆ ಮಾಡಿದವರು, ಓಕೆ, ಅವರು ಈ ITMR ತಗೋಬೋದು ಅಥವಾ OTMR ತಗೋಬೋದು. ಸೊ ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ, ಇಲ್ಲಿ ನೋಡಿ, ಇಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತ ಇರುತ್ತೆ. ಇದು 23,150, 23,200, 250, 300, 100, 150, 23,000 ಈ ಥರ ಇವನ್ನ ನಾವು ಸ್ಟ್ರೈಕ್ ಪ್ರೈಸ್ ಅಂತೀವಿ. ಅಂದರೆ ನಿಮ್ಮ ಪ್ರಿಡಿಕ್ಷನ್ ಹೆಂಗಿರುತ್ತೆ ಮಾರ್ಕೆಟ್, ಓಕೆ, ಇಲ್ಲಿಂದ ಮೇಲೋಗುತ್ತೆ ಅಂದರೆ ನಾವು ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು, ಅಥವಾ ಕೆಳಗಡೆ ಬರುತ್ತೆ ಅಂದಮೇಲೆ ನಾವು ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು, ಅದನ್ನೇ ನಾವೇನಂತೀವಿ, ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ. ಓಕೆ, ಇದು ನಾನು ರಿಪೀಟ್ ಮಾಡ್ತೀನಿ, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಏನಪ್ಪ ಅಂದರೆ,
ಇದು ನಿಫ್ಟಿಗೆ 50 ಪಾಯಿಂಟ್ ಇರುತ್ತೆ. ಓಕೆ, ಸೊ ಇದನ್ನ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿ ತೋರಿಸ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ. ಸೊ ಬ್ಯಾಂಕ್ ನಿಫ್ಟಿ ನೋಡಿ, ಇಲ್ಲಿ ಬ್ಯಾಂಕ್ ನಿಫ್ಟಿ ಕಾಣ್ತಾ ಇದೆಯಾ? ಇದು ನೋಡಿ 50,800, 50,700, 50,600, 50,900, 51,000 ನೋಡಿ, ಡಿಫ್ರೆನ್ಸ್ ಕಾಣ್ತಾ ಇದೆಯಾ? 100 ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ ಯಾವುದಕ್ಕೆ? ಬ್ಯಾಂಕ್ ನಿಫ್ಟಿಗೆ. ಅದೇ ರೀತಿ ಸೆನ್ಸೆಕ್ಸ್ ಅಲ್ಲಿ ನೋಡ್ಕೊಳ್ಳಿ, ಸೆನ್ಸೆಕ್ಸ್ ಅಲ್ಲೂ ಸಹಿತ ನಿಮಗೆ 100 ಪಾಯಿಂಟ್ ಇರುತ್ತೆ ನೋಡಿ. 76,000 ಆದಮೇಲೆ 76,100 ಇದೆ, 75,900 ಇದೆ. ಕರೆಕ್ಟಾ? ಇದು ನಿಮಗೆ 100 ಪಾಯಿಂಟಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ. ಆಯ್ತಾ? ಅದೇ ರೀತಿ ಬೇರೆ ಬೇರೆ ಸ್ಟ್ರೈಕ್ ಪ್ರೈಸ್ ನೋಡೋಣ ನೋಡಿ. ಆಮೇಲೆ ಏನಿದೆ ಇಲ್ಲಿ ಅಂದರೆ ಬ್ಯಾಂಕ್ ಎಕ್ಸ್ ಬರುತ್ತೆ. ಓಕೆ, ಬ್ಯಾಂಕ್ ಎಕ್ಸ್ ನೋಡಿ, ಅದು ಸಹಿತ ನಿಮಗೆ 100 ಪಾಯಿಂಟ್ಸ್ ಇರುತ್ತೆ. ಇನ್ನೊಂದು ಫಿನ್ ನಿಫ್ಟಿ ಕೇಳಿರ್ಬೋದು ನೀವು, ಅದು ಸಹಿತ ಫಿನ್ ನಿಫ್ಟಿ ಅಂದರೆ ಅದ್ರಲ್ಲಿ ನೋಡಿ, ಅದು 50 ಪಾಯಿಂಟ್ ಡಿಫ್ರೆನ್ಸ್ ಅಲ್ಲಿ ಇರುತ್ತೆ. ಎಷ್ಟು ಪಾಯಿಂಟು? 50 ಪಾಯಿಂಟ್ ಡಿಫ್ರೆನ್ಸ್ ಅಲ್ಲಿ ಇರುತ್ತೆ. ಓಕೆ, ಇದೆಲ್ಲ ನಿಮ್ಗೆ ಏನಾಯ್ತು? ಇಂಡೆಕ್ಸ್ ಅಲ್ಲಿ ಆಯ್ತು. ಸ್ಟಾಕ್ಸ್ ಅಲ್ಲಿ ನೋಡೋದಾದ್ರೆ, ಸ್ಟಾಕ್ಸ್ ಅಲ್ಲಿ ತೋರಿಸ್ತೇವೆ ನೋಡಿ. ಉದಾಹರಣೆಗೆ ಇನ್ಫೋಸಿಸ್ ಅಂತ ಒಂದು ಸ್ಟಾಕ್ ಇದೆ, ಕೇಳಿದ್ರಲ್ಲ ಇನ್ಫೋಸಿಸ್. ಓಕೆ, ಇನ್ಫಿ ಅಂತ ತಗೊಳ್ಳಿ. ಸೊ ಇನ್ಫೋಸಿಸ್ ಅಲ್ಲಿ ನೋಡಿ, ಇಲ್ಲಿ ನಾನು ಆಪ್ಷನ್ ಚೈನ್ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ, 1,520, 1,500, 1,480, 1,540, 1,560. ಇಲ್ಲಿ ಇನ್ಫೋಸಿಸ್ ಅಲ್ಲಿ ನಿಮಗೆ 20 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಪ್ರೈಸ್ ಸಿಗುತ್ತೆ. 20 ಪಾಯಿಂಟಿಗೆ ಒಂದು ಸ್ಟ್ರೈಕ್ ಪ್ರೈಸ್ ಸಿಗುತ್ತೆ. ಇದು ಕಂಪ್ನಿಯಿಂದ ಕಂಪ್ನಿ ಚೇಂಜ್ ಆಗುತ್ತೆ. ಓಕೆನಾ? ಸೊ ಇದು ನೋಡಿ, ಈಗ ಟಾಟಾ ಸ್ಟೀಲ್ ತಗೊಳ್ಳೋಣ. ಓಕೆನಾ? ಟಾಟಾ ಸ್ಟೀಲ್ ಅಲ್ಲಿ ಎಷ್ಟು ಪಾಯಿಂಟ್ ಇದೆ ನೋಡೋಣ. ಸೊ ನೋಡಿ, ಟಾಟಾ ಸ್ಟೀಲ್ ಅಲ್ಲಿ ಸಹಿತ ಟಾಟಾ ಸ್ಟೀಲ್ ನೋಡಿ, ಇಲ್ಲಿ ಇದು ಬರೀ 50 ಪೈಸೆಗೆ 152, 152.5, 153, 154. ಹಾಗಾಗಿ ಇದೇನ್ ಮಾಡುತ್ತೆ? ಪ್ರತಿಯೊಂದಕ್ಕೂ ಫಿಕ್ಸ್ಡ್ ಇರಲ್ಲ, ಕಂಪ್ನಿಯಿಂದ ಕಂಪ್ನಿಗೆ ಚೇಂಜ್ ಆಗುತ್ತೆ. ಓಕೆ, ಕಂಪ್ನಿಯಿಂದ ಕಂಪ್ನಿ ಚೇಂಜ್ ಆಗುತ್ತೆ. ಸೊ ಇದು ಯಾಕೆ ನಮಗೆ ಈ ಸ್ಟ್ರೈಕ್ ಪ್ರೈಸ್ ಯಾಕೆ ನಮಗೆ ಯೂಸ್ಫುಲ್ ಆಗುತ್ತೆ? ಏನಕ್ಕೆ ಬೇಕು ಆ್ಯಕ್ಚುಲಿ ಸ್ಟ್ರೈಕ್ ಪ್ರೈಸ್ ತಿಳ್ಕೊಳೋದು? ಏನಕ್ಕೆ ಅಂದರೆ ನೋಡಿ, ನಿಮಗೆಲ್ಲ ಗೊತ್ತೇ ಇರಲಿ, ಪ್ರತಿಯೊಂದು ಇದಕ್ಕೂ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಅದಕ್ಕೆ ಆಪ್ಷನ್ಸ್ಗಳಿಗೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಏನಿದು? ಇದು ಮಂತ್ಲಿ ಎಕ್ಸ್ಪೈರಿ ಇರುತ್ತೆ ಆ್ಯಂಡ್ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಓಕೆನಾ? ಮಂತ್ಲಿ ಇರುತ್ತೆ ಮತ್ತು ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ರೈಟ್. ಸೊ ಈಗ ನಿಫ್ಟಿ ತಗೊಳ್ಳೋಣ. ನಿಫ್ಟಿಯಲ್ಲಿ ಏನಿದೆ? ವೀಕ್ಲಿ ಎಕ್ಸ್ಪೈರಿ ಇದೆ. ನಿಫ್ಟಿಯಲ್ಲಿ ವೀಕ್ಲಿ ಎಕ್ಸ್ಪೈರಿ ಇದೆ ಅಲ್ವಾ? ಸೊ ಏನಾಗುತ್ತೆ ನಿಮಗೆ? ಈ ಒಂದು ಸೆಟಲ್ಮೆಂಟ್ ಅಂತ ಬರುತ್ತೆ. ಏನು ಸೆಟಲ್ಮೆಂಟ್ ಅಂದರೆ, ಈಗ ನೀವೇನು ಯೋಚನೆ ಮಾಡಿರ್ತೀರಿ ಅಂದರೆ ಮಾರ್ಕೆಟ್ನ, ಓಕೆ, ಇದು ಒಂದು ವಾರಕ್ಕೆ ತಗೊಂಡಿರ್ತೀರಿ. ಮಾರ್ಕೆಟ್ ಈಗ 23,180 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಇಬ್ರು ತರ ಇರ್ತಾರೆ ಸರ್. ಒಬ್ರು ಕಾಲ್ ಆಪ್ಷನ್ ತಗೊಂಡಿರ್ತಾರೆ, ಒಬ್ರು ಪುಟ್ ಆಪ್ಷನ್ ತಗೊಂಡಿರ್ತಾರೆ. ಸೊ ಕಾಲ್ ಆಪ್ಷನ್ ಅವ್ರು ಏನ್ ಮಾಡ್ತಾರೆ? 23,500 ಸ್ಟ್ರೈಕ್ ಪ್ರೈಸ್ ತಗೊಂಡಿರ್ತಾರೆ ಅಂತ ಎಕ್ಸಾಂಪಲ್ ತಗೊಳ್ಳಿ. ಓಕೆ, ಅದೇ ರೀತಿ ಪುಟ್ ಆಪ್ಷನ್ ಅವ್ರು ಏನ್ ಮಾಡ್ತಾರೆ? 23,000 ಪುಟ್ ತಗೊಂಡಿರ್ತಾರೆ ಎಕ್ಸಾಂಪಲ್ಗೆ. ಓಕೆ, ಈಗ ಎಕ್ಸ್ಪೈರಿ ದಿವಸ ಏನಾಗುತ್ತೆ? ಸೆಟಲ್ಮೆಂಟ್ ಮಾಡ್ತಾರೆ. ಏನ್ ಸೆಟಲ್ಮೆಂಟ್ ಮಾಡ್ತಾರೆ? ಇನ್ ಕೇಸ್ ಆಫ್ ಮಾರ್ಕೆಟ್ ಅವ್ರು ಏನು ಸ್ಟ್ರೈಕ್ ಪ್ರೈಸ್ ಬೈ ನಿಯರ್ ಬೈ ಇತ್ತು ಅದ್ರ ಮೇಲೆ ಹೋಯ್ತು ಅಂದ್ರೆ, ಸ್ಟ್ರೈಕ್ ಪ್ರೈಸ್ನ ಮೇಲೆ ಹೋಗ್ಬೇಕು, ಅವಾಗ ಅವರಿಗೆ ಪ್ರಾಫಿಟ್ ಆಗುತ್ತೆ. ಯಾಕೆಂದ್ರೆ ನಾವು ಇದರಲ್ಲಿ ಈ ಆಪ್ಷನ್ಸ್ ಅಲ್ಲಿ ನಾವು ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕಂಡಿಡ್ತೀವಿ. ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಂಡಿಡಬೇಕಾದ್ರೆ ನಾವೇನ್ ಮಾಡ್ತೀವಿ? ಸ್ಟ್ರೈಕ್ ಪ್ರೈಸ್ ಮೈನಸ್ ಆಫ್ ಸ್ಪಾಟ್ ಪ್ರೈಸ್ ತಗೊಳ್ತೀವಿ ಅವತ್ತು. ಓಕೆ, ಸೊ ಹಾಗಾಗಿ ನಮ್ಗೆ ಏನು ಬೇಕು? ಈ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನಮಗೆ ಯಾವ ಸ್ಟ್ರೈಕ್ ಪ್ರೈಸ್ ತಗೊಂಡಿವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾ? ಇವೆಲ್ಲ ಮ್ಯಾನ್ಯುಯಲಿನೇ, ಇವೆಲ್ಲ ಆಟೋಮೆಟಿಕ್ ಆಗುತ್ತೆ. ನೀವು ಮೈಂಡಲ್ಲಿ ಇರಲಿ. ಸ್ಟ್ರೈಕ್ ಪ್ರೈಸ್ ಅನ್ನು ಏನು ಅಂದರೆ, ಈಗ ನೀವೊಂದು ಬೆಟ್ ಮಾಡಿರ್ತೀರಪ್ಪ, ನೀವು ಇಲ್ಲಿ ಬೆಟ್ಟಿಂಗ್ಸ್ ಮಾಡಿರ್ತೀರಿ. ಬೆಟ್ಟಿಂಗ್ ಅನ್ಕೊಳ್ಳಿ. ಬೆಟ್ಟಿಂಗ್ ಅಂದರೆ ಯಾವ ಥರ? ಓಕೆ, ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಮೇಲ್ ಹೋಗುತ್ತೆ. ಎಲ್ಲಿವರೆಗೂ ಹೋಗುತ್ತೆ? 23,500ವರೆಗೂ ನೀವು ಹೋಗುತ್ತೆ ಅಂತ ನೀವು ಬೆಟ್ ಮಾಡಿರ್ತೀರ ಮಾರ್ಕೆಟಿಗೆ. ಸೊ ಅದಕ್ಕೆ ನೀವೇನು ಮಾಡ್ತೀರಾ? ಒಂದು ಟೋಕನ್ ಕೊಟ್ಟಿರ್ತೀರಿ. ಈ ಆಪ್ಷನ್ ಬೈಯಿಂಗ್ ಮಾಡ್ತೀವಲ್ಲ, ಇದು ಟೋಕನ್ ಕೊಟ್ಟಂಗೆ. ಸೊ ಈ ಟೋಕನ್ ಅಡ್ವಾನ್ಸ್ ಕೊಟ್ಟಂಗೆ ಅಷ್ಟೇ. ಈ ಅಡ್ವಾನ್ಸ್ ಬಂದಾಗ ಅಡ್ವಾನ್ಸ್ ಕೊಟ್ಟಿರ್ತೀರಿ, ಆ ಸ್ಟ್ರೈಕ್ ಪ್ರೈಸ್ಗೆ ಟೋಕನ್ ಅಡ್ವಾನ್ಸ್ ಕೊಟ್ಟಿರ್ತೀರಿ. ಮಾರ್ಕೆಟ್ ಅದ್ರ ಮೇಲ್ ಬಂದು ಅಲ್ಲಿಂದ ಮೇಲ್ ಹೋಯ್ತು ಅಂದ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಓಕೆ, ಇದನ್ನೇ ಸೆಟಲ್ಮೆಂಟ್ ಅಂತೀವಿ. ಅಕಸ್ಮಾತ್ ಅಲ್ಲಿಂದ ಕೆಳಗಡೆ ಇತ್ತು ಅಂದ್ಕೊಳ್ಳಿ, ನಿಮಗೆ ಲಾಸಸ್ ಆಗುತ್ತೆ. ಲಾಸ್ನ ಬುಕ್ ಮಾಡ್ಕೋಬೇಕು. ಹಾಗಾಗಿ
ಸ್ಟ್ರೈಕ್ ಪ್ರೈಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತಾರೆ, ಆಪ್ಷನ್ ಬೈಯಿಂಗ್ ಮಾಡೋರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಏನು ಮಾಡ್ತಾರೆ, ATM ತಗೊಳ್ತಾರೆ ಅಥವಾ ITM ತಗೊಳ್ತಾರೆ. ನಾವೇನು ಮಾಡ್ತೀವಿ, ರಿಟೇಲರ್ ಏನು ಮಾಡ್ತೀವಿ, OTM ತಗೊಳ್ತೀವಿ. ಸೊ OTM ತಗೊಳಕ್ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ATM ಅರ ತಗೊಳ್ಳಿ ಅಥವಾ ITM ತಗೊಳ್ಳಿ, ಯಾಕೆಂದ್ರೆ ಮೂಮೆಂಟಮ್ ಚೆನ್ನಾಗಿರುತ್ತೆ. OTM ಅಲ್ಲಿ ಮೂಮೆಂಟಮ್ ಇರಲ್ಲ, ನಿಮಗೆ ಬಹಳ ಪ್ರೈಸ್ ಕಡಿಮೆ ಇರುತ್ತೆ. ಯಾವತ್ತೋ ಒಂದ್ ದಿವಸ ಅದು, ಉದಾಹರಣೆಗೆ ಇವತ್ತೇ ಎಕ್ಸಾಂಪಲ್ ನೋಡಿ, ಇವತ್ತೇ ಅಂದ್ರೆ ನಾನು ವಿಡಿಯೋ ಮಾಡ್ತಿರೋದು 1/4/2025ಕ್ಕೆ ಇವತ್ತು ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಇತ್ತು. ಓಕೆನಾ, ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಇತ್ತು. ತೋರಿಸ್ತೀನಿ ನೋಡಿ. ಯಾಕೆ OTM ತಗೊಂಡ್ರೆ ರಿಸ್ಕ್ ಜಾಸ್ತಿ, ಪ್ರಾಫಿಟು ಅದೇ ಥರ ಇರುತ್ತೆ. ಉದಾಹರಣೆಗೆ 75,800 ಅಲ್ಲ 76,200 ಪುಟ್ಟು ಸುಮ್ಮನೆ ನೋಡಿ ಹೇಳ್ತೀನಿ, ಯಾಕೆ ಹೇಳ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. OTM ಇಲ್ಲಿ ನೋಡಿ, ಮಾರ್ನಿಂಗ್ ಇದು ಪ್ರೈಸ್ ಬಂದ್ಬಿಟ್ಟು 25 ರೂಪಾಯಿ ಇತ್ತು. ಎಷ್ಟಿತ್ತು? 25 ರೂಪಾಯಿ. ಸೊ ಡೇ ಎಂಡಲ್ಲಿ ಮಾರ್ಕೆಟ್ ಒಂದು ರನ್ ಆಯಿತು. ಈ ರನ್ ಆದಾಗ ನೋಡಿ, ಇದು ಎಲ್ಲಿ ಹೋಗಿದ್ದಾನೆ, 384 ರೂಪಾಯಿ, 384 ರೂಪಾಯಿ. ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 375 ಪಾಯಿಂಟ್ ರ್ಯಾಲಿ ಆಗಿದೆ. ಇದು ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ನಿಮಗೆ? ಕೇವಲ 25 × 20 ಎಷ್ಟಾಯ್ತು ನಿಮಗೆ? ಬರೀ 500 ರೂಪಾಯಿಗೆ 375 ರೂಪಾಯಿ ರಿಟರ್ನ್ಸ್ ಕೊಟ್ಟಿದ್ದಾನೆ. 375 ರೂಪಾಯಿ, 7,500 ರಿಟರ್ನ್ಸ್ ಕೊಟ್ಟಿದ್ದಾರೆ ಬರೀ 500 ರೂಪಾಯಿಗೆ. ಇದು ಪ್ರತಿ ಸಲ ಆಗುತ್ತಾ? ಇಲ್ಲ, ಆಗಲ್ಲ. ಬಟ್ ನಿಮ್ಗೆ ಗೊತ್ತಿರಬೇಕು. ಇಲ್ಲೇ ನೋಡಿ, ಸ್ಟ್ರೈಕ್ ಪ್ರೈಸ್ ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ ನಿಮಗೆ. ಒಂದು ನಿಮಿಷ ರೀ, ಇಲ್ಲೇ ಇದ್ರಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಸೆನ್ಸೆಕ್ಸ್ ಹಾಕೋಣ, ಆಯ್ತಾ? ಸೆನ್ಸೆಕ್ಸ್ ಹಾಕೊಡ್ತೀನಿ. ನೋಡಿ, ಇಲ್ಲಿ ಬೆಳಗ್ಗೆ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆದಾಗ ಇದು ಪ್ರೈಸ್ ಎಷ್ಟಿತ್ತು, ಎಟ್ ದ ಮನಿ ಪ್ರೈಸ್ ಎಷ್ಟಿತ್ತು ಗೊತ್ತಾ? 76,882. ಓಕೆ, ಸೊ ಇಲ್ಲಿಂದ ಏನ್ ಮಾಡ್ಬೇಕು, ಕೆಲವ್ರು ಯಾರು ಮೇಲೆ ಹೋಗ್ತಿದೆ ಅಂತ ಅನ್ಕೊಂಡಿರ್ತಾರೆ ಅಥವಾ ಕೆಳಗಡೆ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ, ರೈಟ್? ಸೊ ಏನ್ ಮಾಡ್ತಾರೆ, ಕೆಲವೊಂದು ಸಲ ಏನ್ ಮಾಡ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ, ಕೆಲವೊಂದು ಸ್ಟ್ರಾಟಜಿಗಳು ಬರ್ತವೆ. ಲಾಂಗ್ ಸ್ಟ್ರಾಟಲ್ ಅಂತ ಮಾಡ್ಕೊಳ್ತಾರೆ. ಅಂದ್ರೆ 76,800 ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡೂ ತಗೊಂಡ್ಬಿಡೋದು. ಓಕೆ, 76,900 ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಎರಡೂ ತಗೊಂಡ್ಬಿಡೋದು. ಓಕೆನಾ? ಸೊ ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ನೋಡಿ 76,900 ಕಾಲ್ ಆಪ್ಷನ್ ಮತ್ತೆ 76,900 ಪುಟ್ ಆಪ್ಷನ್. ಈಗ 76,900 ಪುಟ್ ಆಪ್ಷನ್ ಫಸ್ಟ್ ಹಾಕೊಂತೀವಿ. ಇಲ್ಲಿ ನಿಮ್ಗೆ ಈ ಸ್ಟ್ರೈಕ್ ಪ್ರೈಸ್ ಯಾಕೆ ಇಂಪಾರ್ಟೆಂಟ್ ಆಗಂತ ತೋರ್ಸಕ್ಕೋಸ್ಕರ. ಓಕೆನಾ? ನೋಡಿ, ಇಲ್ಲಿ ಪ್ರೈಸ್ ಎಷ್ಟಿದೆ, ಇದು ಪ್ರೈಸ್ ಬಂದ್ಬಿಟ್ಟು 121 ರೂಪಾಯಿಂದ 878 ರೂಪಾಯಿ ಹೋಗಿದೆ. 170ರಿಂದ 878. ಈಗ ನಾವೇನ್ ಮಾಡಬೇಕು, ಸ್ಟ್ರೈಕ್ ಪ್ರೈಸ್ ಯಾಕೆ ಬೇಕು ಅಂತ ಕೇಳ್ತೀರಲ್ಲ, ಇಲ್ಲಿ ನೋಡಿ. ಈಗ ಮಾರ್ಕೆಟ್ ಎಲ್ಲಿದ್ದಾನೆ, ಎಟ್ ದ ಮನಿ ಎಷ್ಟಿತ್ತು, 76,900 ಇತ್ತು, ರೈಟ್? ಸೊ ಇದೆಷ್ಟಿದ್ದಾನೆ, 76,107 ಇದ್ದಾನೆ. 100 ಅನ್ಕೋಣ. ಸೊ ಅಲ್ಲಿಗೆ ಎಷ್ಟು ಪಾಯಿಂಟ್ ಬಿದ್ದಿದ್ದಾನೆ, 800 ಪಾಯಿಂಟ್ ಬಿದ್ದಿದ್ದಾನ ಕರೆಕ್ಟಾಗೆ. ಸೊ ಇಲ್ಲಿ ನೋಡಿ, ಈಗ ನಾವು ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ದೆ ಅದು 76,900, ಕರೆಕ್ಟಾ? ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಸ್ಪಾಟ್ ತೆಗೀರಿ. ಅಲ್ಲಿಗಿದ್ರೆ ಎಲ್ಲ ಎಷ್ಟು, 800. ಇಲ್ಲಿ ಎಷ್ಟಿದೆ, 878, ರೈಟ್? ಹಾಗಾಗಿ ನಾವು ಸ್ಟ್ರೈಕ್ ಪ್ರೈಸ್ ಅನ್ನೋದು ಯಾವತ್ತೂ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಸ್ಟ್ರೈಕ್ ಪ್ರೈಸ್ ತಗೊಳ್ತೀವಿ. ಓಕೆ, ಇದು ನಿಮಗೆ ATM ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇದು ವರ್ಕೌಟ್ ಆಗುತ್ತೆ. ATM ಅಲ್ಲಿ ತಗೊಂಡ್ವಿ. ಅದೇ ಏನಾರ ನಾನು OTM ಅಲ್ಲಿ ತಗೊಂಡೆ ಅಂತ ಅನ್ಕೊಳ್ಳಿ. OTM ಅಂದ್ರೆ ಏನು, ಈಗ ಮಾರ್ಕೆಟಿಂಗ್ ಮೇಲೆ ಹೋಗ್ತಾ ಇದೆ ಅಲ್ವಾ, ಇದು ಕೆಳಗಡೆ ನಾವು ಫಸ್ಟ್ ತಗೊಳ್ತೀನಿ. ಎಷ್ಟು ತಗೊಂಡಿದ್ದು ಸ್ಟಾರ್ಟಿಂಗ್ 76,400 ಅನ್ಕೊಳ್ಳಿ ಸುಮ್ಮನೆ. ಆ ಥರ ನೀವು ಲಾಸ್ಟ್ ಟೈಮ್ ನೆಕ್ಸ್ಟ್ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಇವತ್ತೊಂದು 1,400 ಪಾಯಿಂಟ್ ಮಾರ್ಕೆಟ್ ಬಿದ್ದಿದ್ದಾನೆ. ಹಾಗಾಗಿ ಪ್ರತಿ ಸಲ ನಂಗೆ ಬೀಳುತ್ತೆ, 10 ರೂಪಾಯಿ ಇರೋದು 100 ರೂಪಾಯಿ ಆಗುತ್ತೆ ಅಂತ, 1000 ರೂಪಾಯಿ ಆಗುತ್ತೆ ಅಂತ ಅನ್ಕೋಬೇಡಿ. ಇವತ್ತೊಂದು ಸಹ ಆಗಿದೆ, ರೈಟ್? ಒಂದು ಸೆಕೆಂಡ್ ಇದಾಗಲಿ ನೋಡಿ. ಇದೆಷ್ಟಿತ್ತು ಗೊತ್ತಾ, ಬೆಳಗ್ಗೆ ಇದು ಪ್ರೈಸ್ ಬಂದು 41 ರೂಪಾಯಿ. ಕ್ಲೋಸಿಂಗಲ್ಲಿ ಎಷ್ಟಾಗಿದೆ, 376 ರೂಪಾಯಿ. ಯಾಕೆ 376 ರೂಪಾಯಿ ಆಯಿತು? ಸೇಮ್ ಪ್ರೋಸೆಸ್ ನೋಡಿ. ನೀವು ತಗೊಂಡಿರೋ ಸ್ಟ್ರೈಕ್ ಪ್ರೈಸ್ ಎಷ್ಟು, 76,400. ನೀವು ತಗೊಂಡಿರೋ ಸ್ಟ್ರೈಕ್ ಪ್ರೈಸ್ 76,400. ಓಕೆ, ಮಾರ್ಕೆಟ್ ಕ್ಲೋಸ್ ಆಗಿರೋದು ಎಷ್ಟು, 76,107. ಸೊ ಇದನ್ನು ಲೆಸ್ ಮಾಡಿ,
ಆಗುತ್ತಲ್ವಾ, ಸಾರಿ ಇದು 293 ಆಗಬೇಕು. ಎಸ್ 293 ಆಗಬೇಕು, 376 ಇದೆ ರೈಟಾ. ಆಕ್ಚುಲಿ ಇದ್ರ ವ್ಯಾಲ್ಯೂ ಇಷ್ಟೇ, ಬಟ್ ಕೆಲವೊಂದ್ಸಲ ಈ ತರ ಸೆಟಲ್ಮೆಂಟ್ ಅಲ್ಲಿ ಚೇಂಜ್ ಆಗ್ತಾ ಇರ್ತವೆ, ಮೂಮೆಂಟಮ್ ಇರುತ್ತಲ್ಲ ಹಾಗಾಗಿ, ರೈಟ್. ಸೊ ಹಾಗಾಗಿ ನಮ್ಗೆ ಗೊತ್ತಾಗಬೇಕು ನಿಮಗೆ ನಾನು ಯಾವ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ದೀನಿ, 70,400. ಮಾರ್ಕೆಟ್ ಎಲ್ಲಿಗೆ ಬಂದಿದೆ, 70,107ಕ್ಕೆ ಬಂದಿದೆ, ರೈಟ್. ಇದರರ್ಥ ಮಾರ್ಕೆಟ್ ನನ್ನ ಪರವಾಗಿ 300 ಪಾಯಿಂಟ್ ಕೆಳಗಡೆ ಬಿದ್ದಿದ್ದಾನೆ, ಅಂದ್ರೆ ನನಗೆ ಇಲ್ಲಿ 300 ಪಾಯಿಂಟ್ ಬರಬೇಕು, ರೈಟ್. ಸೊ ಹಾಗಾಗಿ ನೀವೇನ್ ಮಾಡಬೇಕು, ಸ್ಟ್ರೈಕ್ ಪ್ರೈಸ್ ಅನ್ನೋದು ತಿಳ್ಕೊಬೇಕು. ನಾನು ಎಲ್ಲಿಂದ ತಗೊಂಡ್ರೆ, ನಾನು ಯಾವ ಪ್ರೈಸ್ ತಗೊಂಡೆ ಮಾರ್ಕೆಟ್ ಬೀಳುತ್ತೆ ಅದು ನಿಮ್ಗೆ ಗೊತ್ತಿರಬೇಕು, ರೈಟ್. ಸೊ ಇದೆಲ್ಲ ಹೇಳಿದ್ನಲ್ಲ, ಡೈರೆಕ್ಷನ್ ಆಫ್ ದ ಮಾರ್ಕೆಟ್ ನೋಡೋದು ಗೊತ್ತಿತ್ತು ಅಂದ್ರೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಸ್ಟ್ರೈಕ್ ಪ್ರೈಸ್ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಇನ್ನೊಂದ್ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೇನೆ.